ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಶಿವಾಜಿನಗರದಲ್ಲಿ ಮಾಡೋದಕ್ಕೆ ಮುಂದಾದಂತಹ ಅಧಿಕಾರಿಗಳ ಮೇಲಿನ ಹಲ್ಲೆ ಆಗಿದೆ. ಫುಟ್ಪಾತ್ ತೆರವಿಗೆ ಮುಂದಾದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದು, ಅಟ್ಟಾಡಿಸಿ ಹೊಡಿತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೆಲಕ್ಕೆ ಬೀಳಿಸಿದ್ದಾರೆ ಅಧಿಕಾರಿಯನ್ನ. ಶಿವಾಜಿನಗರದ ಬಳಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ವೇಳೆ ಬಿಬಿಎಂಪಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ ನಡೆದಿದೆ. ಸೊ ಜಿಬಿಎ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಅಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಈ ವೇಳೆ ಅಪರಿಚಿತರು ಏಕಾಏಕಿ ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಮಾರಣಾಂತಿಕವಾಗಿ ಹಲ್ಲೆಯನ್ನ ಸಿಕ್ಕ ವಸ್ತುಗಳನ್ನ ಹಿಡಿದು ಅಟ್ಟಾಡಿಸಿಕೊಂಡು ಹೊಡೆದಿರುವಂತಹ ಘಟನೆ ನಡೆದಿದೆ. ಸೊ ಅಧಿಕಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಏನಾಯ್ತು ಅಲ್ಲಿ ಘಟನೆ? ನಿಮ್ಗೆ ಹೊಡೆದಿರೋದು? ನನಗೆ ಹೊಡೆದು ನಾವು ಬೆಳಗ್ಗೆ ಅಲ್ಲಿ ನಾವು ಫುಟ್ಪಾತ್ ಕಾರ್ಯಾಚರಣೆ ಮಾಡ್ತಾ ಇದ್ದೆವು. ಇದು ಏಕಾಏಕಿಯಾಗಿ ಬಂದ್ಬಿಟ್ಟು ನಮಗೆ ಸ್ಟಾರ್ಟ್ ಮಾಡಿದ್ರು ಹೊಡಿಲಿಕ್ಕೆ. ಅಂತ ಪೊಲೀಸರು ಅಲ್ಲೇ ಯಾರವರು? ವ್ಯಾಪಾರಿಗಳ ಅಥವಾ ಯಾರವರು? ಇದು ವ್ಯಾಪಾರಿಗಳು, ಇವರು ರಕ್ಷಣಾ ವೇದಿಕೆ ವ್ಯಾಪಾರಿಗಳು ಮತ್ತೆ ಯಾರ್ಯಾರು ಇದ್ರು ಹೇಳ್ಬಿಟ್ಟು ಬಂದ್ಬಿಟ್ಟು ಹೊಡೆದ್ರು ನಮಗೆ. ಅಂದ್ರೆ ನೀವು ತೆರವು ಕಾರ್ಯಾಚರಣೆ ಕರೆಕ್ಟ್. ಅವಾಗೆ ಅದೇ ಇದು ಜೊತೆ ಪೊಲೀಸರು ಬಿದ್ದರು, ಇದು ಪೊಲೀಸ್ ಸಿಬ್ಬಂದಿಗಳು ಇದ್ರು. ಬಟ್ ಅವರಿದ್ರು ಏನೂ ಮಾಡಲಿಲ್ಲ. ನಮ್ಮ ಪಾಡಿ ನಮಗೆಲ್ಲ ಹೊಡೆದ್ರು. ಇವ್ರಿಗೆ ಸ್ಪ್ರೇ ಆಗಿದ್ರು, ಪೆಪ್ಪರ್ ಸ್ಪ್ರೇ ಹಾಕಿದ್ದಾರೆ ಇವ್ರಿಗೆ. ಮೇಡಮ್, ನೀವು ಅದೇ ಸ್ಥಳದಲ್ಲಿದ್ರಾ? ಹೌದು ಮೇಡಮ್. ಏನು ಮಾಡಿರೋದು? ಪೆಪ್ಪರ್ ಸ್ಪ್ರೇ. ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರು ಬಂದರು, ಅಮ್ಮನ ಹಾಕ್ಲಂತ ಬೈಕ್ ಅಂತ ಕೆಲಸ ನಿಲ್ಸ ಅಂತಂದರು. ನಾನು ನಿಲ್ಸಿದ ಮೇಲೆ ಸೀದಾ ಹೋಗ್ಬಿಡ್ತಾನೆ. ಸ್ಪ್ರೇ ಮಾಡಿದ್ರು. ಮಾಡಬೇಡಿ ಸರ್ ಅಂದೆ, ಆದ್ರೂ ಮಾಡಿಗೆಸಿ ಹೋಗ್ಬಿಟ್ರು. ಇದೆಲ್ಲ ಮಾಡಿದ್ರು. ಸರ್, ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಈಗ ಸ್ಟೇಷನ್ ಮುಂದೆ ನೀವು ಅಂದ್ರೆ ಏನು ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅಂತಾನ ಅಥವಾ ಹೊಡೆದಿರೋದಕ್ಕೆ ಕಂಪ್ಲೇಂಟ್ ಕೊಡೋದು? ಅದು ಕಂಪ್ಲೇಂಟ್ ಕೊಡಿ ಬಂದೆ ಮೇಡಮ್. ಈಗ ಅವರು ಹೊಡೆದಾದ್ಮೇಲೆ ನಮ್ಗೆ ಹೇಳಿದ್ರು, ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಇನ್ಸ್ಪೆಕ್ಟರ್ ಇಲ್ಲ ಅಂತೆ, ವೇಟಿಂಗು. ಅವ್ರಿಗೆ ವೇಟ್ ಬಂದ ತಕ್ಷಣ ಅವ್ರಿಗೆ ಏನಿದೆ ಅದು ಫರ್ದರ್ ಕಾನೂನು ಪ್ರೊಸೆಸ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ವೇಟಿಂಗ್ ಫಾರ್ ಪೊಲೀಸ್. ವ್ಯಾಪಾರಿಗಳು ಯಾರು ಅಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್. ವ್ಯಾಪಾರಿಗಳು ಯಾರೋ ಗೊತ್ತಿಲ್ಲ. ಅವರು ಹೊಡೆದಿದ್ದಾರೆ. ಎಷ್ಟು ದಿನದಿಂದ ನಡೀತಾ ಇದೆ ಕಾರ್ಯಾಚರಣೆ? ಇವತ್ತು ಕಂಟಿನ್ಯೂಸ್ 10-15 ಡೇಸ್ ಇಂದ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ? ಶಿವಾಜಿನಗರದಲ್ಲಿ ಮೊನ್ನೆ ರೆಸಲ್ ಮಾರ್ಕೆಟ್ ಮಾಡಿದ್ವಿ. ಅಲ್ಲೇನು ತಲೆನೋವಾಗಿ ಇದು ಮಾಡಲಿಲ್ಲ. ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಡೈಲಿ ಒಂದೊಂದು ರೋಡ್ ಮಾಡ್ತಾ ಇದ್ದೀವಿ. ಇವತ್ತು ಶಿವಾಜಿನಗರ ಬಸ್ ಸ್ಟ್ಯಾಂಡು ಆಗಲೇ ಬೋರಿಂಗ್ ಹಾಸ್ಪಿಟಲ್. ಅದೇ ನಮಗೂ ಅದೇ ಇದು ಆಗ್ತಾ ಇರೋದು. ಆಶ್ಚರ್ಯ ಆಗ್ತಾ ಇದೆ. ಪೊಲೀಸರು 4 ಜನ ಇದ್ರು, ವಿಡಿಯೋ ಮಾಡ್ತಿದ್ರು ಮೇಡಮ್. ನಾವು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ಬಂದು ಕರ್ಕೊಂಬಂದಿದ್ರೆ ಹೊರತು ನಾವಲ್ಲಿ ಹೊಡಿಬೇಕಾದ್ರೆ ನಮಗೆ ಹೊಡೆಸ್ಕೊಬೇಕಾದ್ರೆ ಯಾರು ಬಂದು ಡಿಫೆಂಡ್ ಮಾಡಲಿಲ್ಲ. 4 ಜನ ಹತ್ರ ಲಾಠಿ ಇತ್ತು, ವಿಡಿಯೋ ಇತ್ತು, ಬರೀ ವಿಡಿಯೋ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅವ್ರು ಫೋಟೋಗ್ರಾಫರ್ಸ್ ಇರ್ಬೋದು, ಪೊಲೀಸರು ಅಂತೂ ಅಲ್ಲ. ಇಲ್ಲ, ಅವರೇ ಹೇಳಬೇಕು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ಸ ಅಂತ ಅವರೇ ಹೇಳ್ಬೇಕು ಮೇಡಮ್. ಈ ನಾವು ಬಂದು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ಕಂಪ್ಲೇಂಟ್ ಬರೀ ಹೇಳ್ತಿದ್ರೆ ನನ್ನ ಮೇಲೂ ಅಲ್ಲಾಗಿದೆ ಮೇಡಮ್. ನಾವು ಬಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 25 ಇದ್ರು ಮ್ಯಾಮ್ ಅರೌಂಡ್. ಇಲ್ಲ ನಮ್ಮ 3 ಜನದ ಮೇಲೆ ಆಗಿದೆ, ಅಟೆಂಪ್ಟ್ ಆಗಿದೆ ಅಷ್ಟೇ. ಏನು ಆಗ್ರಹ ನಿಮ್ದು? ಏನು ಕ್ರಮ ಕೈಗೊಳ್ಬೇಕು? ಆಗ್ರಹ ಏನಿಲ್ಲ ಮೇಡಮ್, ಎಲ್ಲ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ. ಆಗಬಾರ್ದು ಮೇಡಮ್. ಯಾವ ಅಧಿಕಾರಿ ಮೇಲೆ ಈ ಥರ ಯಾರು ಅಲ್ಲೇ ಮಾಡಬಾರ್ದು. ನಾವು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆರ್ಡರ್ಸ್ ಏನಿದೆ ನಮ್ದು ಆರ್ಡರ್ಸ್ ಪ್ರಕಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಥರ ಏಕಾಏಕಿ ಬಂದು ಅಲ್ಲೇ ಮಾಡಿದ್ರೆ ನಾವು ಕೆಲಸ ಮಾಡೋದು ಹೆಂಗೆ? ಇಲ್ಲ, ಹೋಗ್ಬೇಕು ಮೇಡಮ್. ಈಗ ಅದಕ್ಕೆ ಈಗ ವೇಟಿಂಗ್ ಪೊಲೀಸ್ ಅವರು ಏನಾರು ಹೆಲ್ಮೆಟ್ ಅಲ್ಲಿ ಹೊಡೆದಿದ್ದಾರೆ. ಅವ್ರಿಗೆ ಮೊದಲೇ 400 ಶುಗರ್ ಇದೆ ಅವರಿಗೆ, 300 ಮೇಲೆ ಶುಗರ್ ಇದೆ ಅವರಿಗೆ. ಮಲಗಿಸಿ ಎಲ್ಲ ಕೆಳಗಡೆ ಓಡಾಡ್ಸ್ಬಿಡ್ತೀವಿ. ಬಿದ್ದೋಗಿ ನಾವು ಎಬ್ಬಿಸಿ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇದಿಷ್ಟು ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ಯಾರು ಹಲ್ಲೆ ಮಾಡಿದಾರೋ ಅವ್ರ ವಿರುದ್ಧ ಕಠಿಣವಾಗಿರುವಂತಹ ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಮನ್ನು ತೋರಿಸ್ತಾ ಇದ್ದೀವಿ ನಾವು ವಿಜುವಲ್ಸನ್ನು.
ಹೆಲ್ಮೆಟ್ಟು ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳ ಮೇಲೆ ಆಗಿರುವಂತಹ ಹಲ್ಲೆ. ಈಗ ಪ್ರಶ್ನೆ ಬರುತ್ತೆ, ಇದು ಎಂಥ ಗುಂಡಾಗಿರಿ ಶಿವಾಜಿನಗರದಲ್ಲಿ ಹಾಗಾದ್ರೆ ನಡೆದಿದ್ದು ಅಂತ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಎಲ್ಲ ಕಡೆಗಳಲ್ಲೂ ಆಗಿದೆ. ಎಲ್ಲೂ ಆಗದಿರುವಂತಹ ಸಮಸ್ಯೆ ಇಲ್ಲಿಗೆ ಬಂದ ತಕ್ಷಣ ಆಗುತ್ತೆ. ಅದು ಪೊಲೀಸರ ಸಮ್ಮುಖದಲ್ಲೇ ಅಧಿಕಾರಿಗಳನ್ನ ಥಳಿಸ್ತಾರೆ. 4 ಜನ ಪೊಲೀಸರಿದ್ರು, ಮಹಿಳಾ ಅಧಿಕಾರಿಗೆ ಪೆಪ್ಪರ್ ಸ್ಪ್ರೇಯನ್ನ ಹಾಕ್ತಾರೆ, ಹಾಕಿ ಎಸ್ಕೇಪ್ ಕೂಡ ಆಗ್ತಾರೆ. ಅಂದರೆ ಪೊಲೀಸರು ತಾವು ಯೂನಿಫಾರ್ಮ್ ಹಾಕಿದ್ದಾರೆ, ಅವ್ರ ಕೈಯಲ್ಲಿ ಲಾಠಿ ಇದೆ, ತಮ್ಮ ಕೆಲಸ ಇವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರಾ? ಡ್ಯೂಟಿನೇ ಮರ್ತು ಬಿಟ್ಟಿದ್ದಾರಾ? ಅಥವಾ ಎದುರುಗಡೆ ಇರೋರು ಬಲಾಢ್ಯರು, ದೊಡ್ಡವ್ರ ಕಾಂಟ್ಯಾಕ್ಟಲ್ಲಿ ಇರೋರು ನಮಗೆ ಯಾಕಪ್ಪ ಬೇಕು ಅಂತನಾ, ನಮ್ಮ ಜೀವ ಉಳಿದ್ಬಿಟ್ರೆ ಸಾಕು ಅಂತನಾ? ವಿಜುವಲ್ಸ್ ತೋರಿಸ್ತಾ ಇದೀವಿ ಹೇಗೆ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಇದು ಯಾವುದೋ ಗುಂಪು ಗಲಾಟೆ ಅಲ್ಲ. ಸರ್ಕಾರ ಹೇಳಿದ್ದನ್ನ ಪಾಲಿಸೋದಕ್ಕೆ ಮುಂದಾದ ಅಧಿಕಾರಿಗಳಿಗೆ ಸಿಕ್ಕ ಬಹುಮಾನ ಚೇರು, ಹೆಲ್ಮೆಟ್ಟು, ಕೈಯಲ್ಲಿ ಪೆಪ್ಪರ್ ಸ್ಪ್ರೇ. ಎಲ್ಲ ಏರಿಯಾದಲ್ಲೂ ನಾವು ಎನ್ಕ್ರೋಚ್ಮೆಂಟ್ ತೆರವನ್ನು ನೋಡಿದ್ವಿ. ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊಂಡ ಜನ ನೋಡಿದ್ವಿ. ಇಲ್ಲಿ ಕೆಲವು ಜನ ಹೀಗೆ ಹೊಡಿತಾರೆ. ಇದೇ ವ್ಯತ್ಯಾಸ. ಶಿವಾಜಿನಗರ ಬೆಂಗಳೂರಿನಿಂದ ಹೊರಗಿದೆಯಾ? ರೂಲ್ಸ್ ಎಲ್ಲ ಕಡೆ ಒಂದೇ ಅಲ್ವಾ? ಆಪರೇಷನ್ ಎಲ್ಲ ಕಡೆ ಒಂದೇ ಅಲ್ವಾ? ನೋಡಿ ಅವರ ರೋಷಾವೇಶ, ಪಾಪದ ಅಧಿಕಾರಿಗಳ ಮೇಲೆ ಅವರ ರೋಷಾವೇಶ ನೋಡಿ. ಶಿವಾಜಿನಗರದಲ್ಲಿ ಚೆಕ್ಕಿಂಗ್ ಆಗಲ್ಲ, ಟ್ರಿಪಲ್ ರೈಡಿಂಗ್ ಹೋದ್ರೂ ಕೂಡ ಯಾರು ಹಿಡಿಯೋ ಧೈರ್ಯ ಮಾಡಲ್ಲ. ಯಾಕೆ ಮಾಡಲ್ಲ? ಅಲ್ಲೊಂದು ರೌಡಿ ಎಲಿಮೆಂಟ್ಸ್ ಆರಾಮ್ಸೆ ಓಡಾಡ್ತಾರಲ್ಲ, ಅವ್ರು ಹೇಳಿದ ಕಾನೂನಲ್ಲಿ ಈ ನೆಲದ ಕಾನೂನು ಶಿವಾಜಿನಗರಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ಬಿಡ್ಲಿ ಹಾಗಾದ್ರೆ ಪೊಲೀಸ್ನವರು. ಅವ್ರನ್ನ ಬಿಟ್ಟು ಅಲ್ವಾ ಹೀಗೆ ಅಧಿಕಾರಿಗಳನ್ನ ಅಟ್ಟಾಡಿಸೋದು? ಇದು ಏನಂತ ತೋರಿಸುತ್ತೆ ನಾಳೆ? ಶಿವಾಜಿನಗರದಲ್ಲಿ ಯಾರಾದರೂ ಕಾರ್ಯಾಚರಣೆ ಮಾಡಬೇಕಂದ್ರೆ ಆ ಏರಿಯಾ ಬೇಡಪ್ಪ ಅಂತ ಅಂತಾರೆ, ಖತರ್ನಾಕ್ಗಳು ಅಂತ ಅಂತಾರೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಸದ್ಯಕ್ಕೆ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ಯಾರು ಅಂತ ಐಡೆಂಟಿಫೈ ಮಾಡೋ ಕೆಲಸ ಆಗಿದೆಯಾ? ಆಮೇಲೆ ಏನು ಹೇಳ್ತಾರೆ ಅಧಿಕಾರಿಗಳು? ಪೊಲೀಸ್ನವ್ರ ವರ್ಜನ್ ಏನು? ಪ್ರೊಟೆಕ್ಷನ್ ಕೊಡೋದು ಅವ್ರ ಡ್ಯೂಟಿ ಆಗಿತ್ತಲ್ವಾ? ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೇ ಎಲ್ಲರೂ ಕೂಡ ಇದ್ದಾರೆ. ಸೊ ಏಕಾಏಕಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಈ ರೀತಿಯಲ್ಲಿ ಹಲ್ಲೆ ಆಗುತ್ತೆ ಅಂತ ಯಾರೂ ಕೂಡ ಬಹುಶಃ ಅಧಿಕಾರಿಗಳು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಒಂದು ಹಂತದಲ್ಲಿ ಸಿಕ್ಕ ವಸ್ತುಗಳ ಮೇಲೆ, ಹೆಲ್ಮೆಟ್ ಆಗಿರ್ಬೋದು, ಶೀಟ್ ಆಗಿರ್ಬೋದು, ಕುರ್ಚಿ, ಸಿಕ್ಕ ಮೇಲೆ ಹಲ್ಲೆ ಆಗಿದೆ. ಅಷ್ಟೇ ಅಲ್ಲ, ಮಹಿಳಾ ಅಧಿಕಾರಿಯ ಮೇಲೆ ಪೆಪ್ಪರ್ ಸ್ಪ್ರೇಯನ್ನ ಕೂಡ ಮಾಡಿದ್ದಾರೆ ಕಾರ್ಯಾಚರಣೆ ನಡೆಯುವಂತಹ ವೇಳೆ. ಈಗ ಸತತವಾಗಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು, ಬಟ್ ಈ ರೀತಿಯ ಘಟನೆ ಆಗಿರಲಿಲ್ಲ. ಇವತ್ತು ಅಚಾನಕ್ ಆಗಿ ಬಂದಿರುವಂತಹ ಒಂದಿಷ್ಟು ಜನ, ಈಗ ಅಧಿಕಾರಿಗಳಿಗೆ ಕನ್ಫರ್ಮ್ ಇಲ್ಲ ಅವರು ವ್ಯಾಪಾರಿಗಳು ಅಥವಾ ಅಪರಿಚಿತರು ಯಾರು ಏನು ಅನ್ನುವಂಥದ್ದು. ಸೊ ಹೀಗಾಗಿ ಅವರು ಇಲ್ಲಿ ಸ್ಟೇಷನ್ ಮುಂದೆ ಬಂದಿದ್ದಾರೆ, ದೂರನ್ನ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಮಾತಾಡ್ಸೋಣ ಸ್ಪಾಟ್ ಅಲ್ಲಿ ಇದ್ದವರು ಕೂಡ ಏನ್ ಹೇಳ್ತಾರೆ ಅಂತ. ಸರ್, ಇವಾಗ ಏನಾಯ್ತು ಎಕ್ಸಾಕ್ಟ್ ಆಗಿ ಘಟನೆ? ಆಮೇಲೆ ಮಹಿಳಾ ಅಧಿಕಾರಿಯ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿರುವಂಥದ್ದು, ಅವರಿಗೆ ಹೆಲ್ಮೆಟ್ ಇಂದ ಹೊಡೆದಿರುವಂಥದ್ದು. ಸೊ ಏನ್ ಹೇಳ್ತೀರಾ ಘಟನೆ ಬಗ್ಗೆ? ಏನಿಲ್ಲ ಮೇಡಮ್, 10:15ಗೆ 10:30ಗೆ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ. ಇವರು ಏಕಾಕಿ 1 o'clock ಸಡನ್ ಆಗಿ ಅವಾಗಲೇ ಕಾರಿಂದ ಬಂದು ಇಳಿದ್ರು. ನಾವು JCP ಆಪರೇಟರ್ ಫಸ್ಟ್ ಏನು ಮಾಡಿದ್ರು, ಪೆಪ್ಪರ್ ಸ್ಪ್ರೇ ಹೊಡೆದ್ರು. ಅವರಿಂದ ಡೈರೆಕ್ಟ್ ನಮ್ಮ ಇದ್ದಾರೆ ರುಚಿತ ಅಂದ್ಬಿಟ್ಟು ಅವ್ರ ಮೇಲೆ ಹೋಗಿ ಪೆಪ್ಪರ್ ಸ್ಪ್ರೇ ಮಾಡಿದ್ರು. ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ರು ಅವರು ಆಲ್ಮೋಸ್ಟ್. ಯಾಕೆಂದ್ರೆ ನಾವು 10:30 ಸ್ಟಾರ್ಟ್ ಮಾಡಿರೋದು, 10:15 10:30 ಅರೌಂಡ್ 10 ಅವಾಗ ಸ್ಟಾರ್ಟ್ ಆಗಿರೋದು. ಅವ್ರು ಬಂದಿರೋದು 12:45 12:30 12:45 ಬಂದಿದ್ದಾರೆ. ಅಷ್ಟವರೆಗೂ ಟೈಮ್ ಇತ್ತು. ಬಟ್ ಅವರು ಯಾವಾಗ ಏನು ಸಡನ್ ಆಗಿ ಬಂದ್ರು, ಅವರು ಅಲ್ಲಿ ಬಂದು 10 ನಿಮಿಷ ಮಾತಾಡಲಿಲ್ಲ, ಏನು ಮಾಡಲಿಲ್ಲ. ಏನು ಜಗಳ? ಯಾರವರು ವ್ಯಾಪಾರಿಗಳು ಅಥವಾ ಯಾರವರು ಏನು ಯಾರು ಅಂತ ಗೊತ್ತಿಲ್ಲ. ನಮ್ಗೆ ಬಂದಿದ್ರು ಮೇಡಮ್, ಸಂಘದಿಂದ ಬಂದು ಪೆಪ್ಪರ್ ಸ್ಪ್ರೇ ಬಂದ ತಕ್ಷಣ ಫಸ್ಟ್ JCP ಅವನಿಗೆ ಮುಖದಲ್ಲಿ ಹೊಡೆದು, ಅವನು ನಿಮ್ಮ ಅಮ್ಮನ ಹಂಗೆ ಹಿಂಗಂತ ಮಾತಾಡ್ಕೊಂಡು ಅವರು ಹೊಡೆದ್ರು. ಅವರು ಓಡೋಗ್ಬಿಟ್ರು. ಆಮೇಲೆ AW ಮೇಡಮು ಇನ್ನೊಬ್ರು ಮೇಡಮ್ ಇದ್ರು, ಅವ್ರಿಬ್ರಿಗೆ ಬಂದು ಮುಖದಲ್ಲಿ ಹಂಗೆ ಹೊಡೆದ್ರು. ಇವ್ರು ಓಡೋವಾಗ ಇವರು ಬಿದ್ದೋಗೋ ಥರ ಆಗೋಯ್ತು. ಬಿದ್ದು ಏನಾದರೂ ಆಗಿದ್ರೆ ಏನ್ಗಿತ್ತು ಆ ಥರ ತಳ್ಳಾಡಿ ಎಲ್ಲ ಮಾಡಿದ್ರು. ನಮ್ಮ ಮಾಧವರಾವ್ ಸರ್ ಅಂತ ಅವರು AW, ಅವ್ರು ಕೆಳಗೆ ಬಿದ್ರು. ತಿರ್ಗಾ ಅವ್ರನ್ನ ಬಿಡ್ಲಿಲ್ಲ, ತಿರ್ಗಾ ಅವ್ರನ್ನ ಎಳ್ಕೊಂಡು ಹೋಗಿ ಹೆಲ್ಮೆಟ್ ಅಲ್ಲೆಲ್ಲ ಹೊಡೆದ್ರು. ಇದಾರೆ ಏನೋ ಇವಾಗ ಸ್ವಲ್ಪ ಅವ್ರಿಗೆ ನೋವಿದೆ, ಪೇನ್ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಕಂಪ್ಲೇಂಟ್ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ರು, ಪೊಲೀಸರು ಇದ್ರು ಮೇಡಮ್, ಬಟ್ ಅವ್ರು ಏನು ಮಾಡ್ಲಿಲ್ಲ, ಫೋಟೋಗ್ರಫಿ ಮಾಡ್ತಾ ಇದ್ರು ಅವರು. ಇದಿಷ್ಟು ಅಧಿಕಾರಿಗಳ ಆಕ್ರೋಶದ ಮಾತು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.